ಹಾಯ್ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸ್ವಾಗತ. ಕೆಲವರು ನೋಡಲಿಕ್ಕೆ ತುಂಬ ಸುಂದರವಾಗಿರ್ತಾರೆ, ಬೆಳ್ಳಗಾಗಿರ್ತಾರೆ. ಬಟ್ ಅವರು ಕುತ್ತಿಗೆ ಮಾತ್ರ ನೋಡಲಿಕ್ಕೆ ತುಂಬಾ ಕಪ್ಪಾಗಿರುತ್ತೆ. ಆ ಕುತ್ತಿಗೆಯಲ್ಲಿರುವಂಥ ಡಾರ್ಕ್ ಕಲೆಯನ್ನು ಹೋಗಲಾಡಿಸ್ಲಿಕ್ಕೆ ಇವತ್ತೊಂದು ಸೂಪರ್ ಆಗಿರುವಂಥ ಮನೆಮದ್ದು ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಕಪ್ಪಾಗಲಿಕ್ಕೆ ಕಾರಣ ಏನಂದರೆ ಮೆಲನಿನ್ ಅಂಶ ಜಾಸ್ತಿಯಾಗಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ಒಂದು ಸಿಂಪಲ್ ಮನೆಮದ್ದು ಮಾಡಿ ತೋರಿಸ್ತೀನಿ. ಕುತ್ತಿಗೆ ಭಾಗದಲ್ಲಿ ಹೇಗೆ ಕಪ್ಪಾಗುತ್ತೆ ಅನ್ನೋದನ್ನು ಒಂದು ಸಲ ತಿಳ್ಕೊಂಡು ಬಿಡೋಣ. ನಾವು ಮುಖದ ಮೇಲೆ ಇಟ್ಟಿರುವಂಥ ಕಾಳಜಿಯನ್ನು ಕುತ್ತಿಗೆ ಮೇಲೆ ಇಡೋದಿಲ್ಲ. ಮತ್ತು ನಿಮ್ಮಲ್ಲಿರುವಂಥ ಮೆಲನಿನ್ ಹೆಚ್ಚಾಗಿ ಉತ್ಪತ್ತಿ ಆಗೋದರಿಂದ ಕುತ್ತಿಗೆ ಕಪ್ಪಾಗುತ್ತೆ. ಆಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಕುತ್ತಿಗೆ ಕೂಡ ಕಪ್ಪಾಗುತ್ತೆ. ಮತ್ತು ಬಿಸಿಲಲ್ಲಿ ಜಾಸ್ತಿ ಅಡ್ಡಾಡೋದ್ರಿಂದ ಕುತ್ತಿಗೆ ಕಪ್ಪಾಗುತ್ತೆ. ಮತ್ತು ಪ್ರೆಗ್ನೆನ್ಸಿ ಇರುವಾಗ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಒಬ್ಬೊಬ್ಬರಿಗೆ ಕುತ್ತಿಗೆ ಭಾಗದಲ್ಲಿ ತುಂಬಾ ಕಪ್ಪಾಗುತ್ತೆ. ಮತ್ತು ವೇಟ್ ಜಾಸ್ತಿ ಆಗಿರೋದ್ರಿಂದ ಕುತ್ತಿಗೆ ಭಾಗದಲ್ಲಿ ಕಪ್ಪಾಗ್ತಾ ಬರುತ್ತೆ. ಕುತ್ತಿಗೆಗಳಲ್ಲಿ ನೆರಿಗೆಗಳಾಗ್ತಾ ಬಂದರೆ ಅದರಲ್ಲಿ ಕೂಡ ಕೊಳೆ ಕುತ್ಕೊಂಡು ಅದರಿಂದ ಒಂದು ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ಇವತ್ತಿನ ಮನೆಮದ್ದಲ್ಲಿ ಸಿಂಪಲ್ಲಾಗಿ ಒಂದು ಮನೆಮದ್ದಿಂದ ಕುತ್ತಿಗೆಯನ್ನು ನೀವು ಬೆಳ್ಳಗೆ ಮಾಡ್ಕೋಬೋದು. ಇನ್ನುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋಸ್ಗಳನ್ನು ನೀವು ಮೊಟ್ಟ ಮೊದಲನೇದಾಗಿ ನೋಡ್ಬೋದು. ಈಗ ನೋಡೋಣ ಯಾವ ರೀತಿ ಅಂತ. ಮೊದಲನೇದಾಗಿ ನೀವು ಒಂದು ಸಣ್ಣ ಬೌಲನ್ನು ತೆಗೆದುಕೊಳ್ಳಿ. ನೀವು ಇದರಲ್ಲಿ 1 ಸ್ಪೂನಷ್ಟು ಕಾಫಿ ಪೌಡ್ರನ್ನು ಹಾಕ್ಕೊಳ್ಳಿ. ಇದಕ್ಕೆ ಬ್ರೂ ಆಗಿರ್ಬೋದು, ನೀವು ನೆಸ್ಕೆ ಕಾಫಿ ಪೌಡ್ರ್ ಆಗಿರ್ಬೋದು, ಯಾವುದಾದ್ರೂ ಒಂದು ಇನ್ಸ್ಟಂಟ್ ಕಾಫಿ ಪೌಡ್ರನ್ನು ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸ್ವಲ್ಪ ತುಂಬ ದಪ್ಪ ಇದ್ದರೆ ಸಕ್ಕರೆ ಅದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ನಾನು ತಗೊಂಡಿರೋ ಒಂದು ಮೀಡಿಯಮ್ ಇದೆ, ಅದಕ್ಕೆ ಹಾಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ನಿಂಬೆ ರಸವನ್ನು ಹಾಕಬೇಕು. ಇದನ್ನು ನಿಂಬೆ ರಸದಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ, ಎಲ್ಲವನ್ನು ಈ ರೀತಿ ನೀಟಾಗಿ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಸಕ್ಕರೆ, ಕಾಫಿ ಪೌಡ್ರು, ನಿಂಬೆ ರಸ ಈ ಮೂರೂ ಒಂದು ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗಬೇಕು. ಇದನ್ನು ಈಗ ನೋಡಿ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿರುವಂಥ ಕಾಫಿ ಪುಡಿ, ಸಕ್ಕರೆ ನೀಟಾಗಿ ನಿಂಬೆ ರಸದಲ್ಲಿ ಮಿಕ್ಸ್ ಆಗಬೇಕಾಗತ್ತೆ. ಇದರಲ್ಲಿ ಹಾಕಿರುವಂಥ ಮೂರೂ ಒಂದು ಪದಾರ್ಥಗಳು ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡಲಿಕ್ಕೆ ಮತ್ತು ವೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಹಾಕಿರುವಂಥ ಮೂರೂ ಪದಾರ್ಥಗಳು ಒಂದು ಬ್ಲೀಚಿಂಗ್ ಏಜೆಂಟ್ಗಳಾಗಿ ಕೆಲಸ ಮಾಡುತ್ತೆ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಹೇಗೆ ಅಪ್ಲೈ ಮಾಡಬೇಕಂತ ಹೇಳ್ತೀನಿ. ಇವಾಗ ನೋಡಿ, ಮೊದಲನೇದಾಗಿ ನೀವು ಇದನ್ನು ಕುತ್ತಿಗೆಗೆ ಅಪ್ಲೈ ಮಾಡಬೇಕಂದ್ರೆ ಕಾಟನ್ ಬಟ್ಟೆಯಿಂದ ಒಂದು ನೀರಲ್ಲಿ ಡಿಪ್ ಮಾಡಿ ಕುತ್ತಿಗೆಯನ್ನು ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿಕೊಳ್ಳಿ. ಆವಾಗ ನಿಮಗೆ ಇದನ್ನು ಅಪ್ಲೈ ಮಾಡಿದರೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. ನಾನು ಕುತ್ತಿಗೆಗೆ ತುಂಬ ಸಲ ಯೂಸ್ ಮಾಡಿದ್ದೀನಿ. ಅದನ್ನು ಈಗ ನಿಮಗೆ ಕೈಯಲ್ಲಿ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಕೈಯಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಸಾಜ್ ಮಾಡಬೇಕಾಗತ್ತೆ. ಕೈ ಮೇಲೆ ಈಗ ನಾನು ಡಿಫ್ರೆನ್ಸ್ ಲೈವ್ ರಿಸಲ್ಟ್ ತೋರಿಸ್ತೀನಿ ಇವಾಗ ನಿಮಗೆ. ಇದನ್ನು ಕುತ್ತಿಗೆಗೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮಗೆ ಎಕ್ಸಿಲಾದಲ್ಲಿ ಕಪ್ಪಾಗಿದ್ದರೆ ಅಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಸೊ ನಿಮ್ಮ ಕುತ್ತಿಗೆ ಭಾಗದಲ್ಲಿ ಎಲ್ಲೆಲ್ಲಿ ಕಪ್ಪಾಗಿರುತ್ತೆ ಅಲ್ಲಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಾವು ಸಕ್ಕರೆನ ಬಳಸೋದ್ರಿಂದ ಸಕ್ಕರೆ ಸ್ವಲ್ಪ ದಪ್ಪ ಇರುತ್ತಲ್ವ, ಇದರಿಂದ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ. ಸಕ್ಕರೆ ಒಂದು ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಹಾಗೆ ಆ ಡಾರ್ಕ್ ಆಗಿರುವ ಪಾರ್ಟನ್ನೆಲ್ಲ ತೆಗೆದು ಹಾಕಿರುತ್ತೆ. ಇನ್ನು ಕಾಫಿ ಪೌಡ್ರಂತೂ ಇದು ಕೂಡ ಅಷ್ಟೇ ಸ್ಕ್ರಬ್ ಥರ ಕೆಲಸ ಮಾಡುತ್ತೆ. ಕಾಫಿ ಪೌಡ್ರು ಮತ್ತು ಶುಗರು ಇದನ್ನು ಮಸಾಜ್ ಮಾಡೋದ್ರಿಂದ ನಿಮ್ಮ ಡಾರ್ಕ್ ನೆಕ್ ಅನ್ನೋದು ಕಂಪ್ಲೀಟಾಗಿ ಹೋಗುತ್ತೆ. ಇನ್ನು ನಿಂಬೆ ರಸದಲ್ಲಿ ವಿಟಮಿನ್ ಸಿ ಜಾಸ್ತಿ ಆಗಿರೋದ್ರಿಂದ ಇದೊಂದು ಬ್ಲೀಚಿಂಗ್ ಥರ ಕೆಲಸ ಮಾಡುತ್ತೆ. ಈ ಕಪ್ಪಾದ ಕಲೆಗಳನ್ನು ತೆಗೆದು ಹಾಕಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಿಂಬೆ ರಸ. ಹಾಗಾಗಿ ನಾವು ಈ ಮೂರು ಪದಾರ್ಥಗಳನ್ನು ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀವಲ್ಲ, ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ. ಒಂದು ವೇಳೆ ನಿಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿದ್ದರೆ ಸ್ವಲ್ಪ ಸ್ಮೂತಾಗಿ ಮಸಾಜ್ ಮಾಡಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗತ್ತೆ. ನಿಮ್ಮ ಮೊಣಕೈ, ಮೊಣಕಾಲುಗಳಿಗೆ ಬ್ಲ್ಯಾಕ್ ಆಗಿರುತ್ತಲ್ಲ ಅಲ್ಲೆಲ್ಲ ನೀವು ಮಸಾಜ್ ಮಾಡ್ಕೋಬೋದು. ಇದನ್ನು ಒಂದು 10ರಿಂದ 15 ನಿಮಿಷ ಒಣಗಲಿಕ್ಕೆ ಬಿಡಬೇಕು ನೀವು. ಇದು ಚೆನ್ನಾಗಿ ಒಣಗಿದ ನಂತರ ನೀವು ಇದನ್ನು ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈಗ ನಾನು ತಣ್ಣೀರಲ್ಲಿ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಫ್ರೆಂಡ್ಸ್, ನೋಡಿದ್ರಲ್ಲ, ಈಗ ವಾಶ್ ಮಾಡ್ಕೊಂಡಿದ್ದೀನಿ. ಲೈವ್ ರಿಸಲ್ಟು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕಂತಲೇ ನಾನು ಕೈಗೆ ಅಪ್ಲೈ ಮಾಡ್ತಿರೋದು.
ನೀವು ಕೂಡ ಯೂಸ್ ಮಾಡಿ ಇದನ್ನು. ವಾರದಲ್ಲಿ ಒಮ್ಮೆ ಕೂಡ ಯೂಸ್ ಮಾಡಿದರೆ ಸಾಕಾಗುತ್ತೆ. ನಿಮ್ಮದು ಸ್ವಲ್ಪ ಡಾರ್ಕ್ ನೆಕ್ ಇದ್ರಂದರೆ ವಾರದಲ್ಲಿ 2 ಸಲ ಯೂಸ್ ಮಾಡಿ. ನೀವು ಒಂದು 2 ಸಲ ಯೂಸ್ ಮಾಡಿದರೆ ಕಂಪ್ಲೀಟಾಗಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಡಾರ್ಕ್ ನೆಕ್ ಅನ್ನೋದು ಹೋಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಡಾರ್ಕ್ ನೆಕ್ಕನ್ನು ಯಾವ ರೀತಿಯಾಗಿ ಮನೆಯಲ್ಲೇ ಹೋಗಲಾಡಿಸೋದು ಅಂತ. ಸೊ ಫ್ರೆಂಡ್ಸ್, ನಾನು ಕೂಡ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದೆ. ನೀವು ಕೂಡ ಈ ಮನೆ ಮದ್ದನ್ನು ಟ್ರೈ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇಲ್ಲಿಯವರೆಗೆ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು ಫ್ರೆಂಡ್ಸ್.